ಬೆಂಗಳೂರು ನಗರಾಭಿವೃದ್ಧಿ ಖಾತೆಯ ತಿಕ್ಕಾಟ ಏನು ನಡೀತಾ ಇದೆ ಅದು ಇನ್ನೂ ಕೂಡ ಬಗೆಹರಿಯೋ ಲಕ್ಷಣ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ. ದೆಹಲಿಯಿಂದ ಬೇಸರದಲ್ಲೇ ವಾಪಸ್ಸಾಗಿದ್ದಾರೆ ಕೃಷ್ಣ ಬೈರೇಗೌಡರು. BDA ಮತ್ತು BMRDAಯನ್ನು ಹೊರತುಪಡಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿರೋದಕ್ಕೆ ಅವರು ಅಸಮಾಧಾನಗೊಂಡಿದ್ದರು. ಅದನ್ನು ಕೇಳೋದಕ್ಕೆ ಅಂತಲೇ ದೆಹಲಿಗೆ ಹೋಗಿದ್ದರು. ಆದರೆ ಬೇಸರದಿಂದಲೇ ವಾಪಸ್ಸಾಗಿದ್ದಾರೆ. ಹೈಕಮಾಂಡ್ನಿಂದ ಯಾವುದೇ ಸ್ಪಷ್ಟ ಭರವಸೆ ಅವರಿಗೆ ಸಿಕ್ಕಿಲ್ಲ, ಹೀಗಾಗಿ ಬೇಸರಗೊಂಡಿದ್ದಾರೆ. ರಾಹುಲ್ ಗಾಂಧಿ ಗಮನಕ್ಕೂ ಕೂಡ ತಮ್ಮ ಆಕ್ಷೇಪವನ್ನು, ತಮ್ಮ ಅಸಮಾಧಾನವನ್ನು, ತಮ್ಮ ಬೇಸರವನ್ನು ಕೃಷ್ಣ ಬೈರೇಗೌಡರು ತಲುಪಿಸಿದ್ದಾರೆ. ದೆಹಲಿ ಪ್ರವಾಸದ ವೇಳೆ DK ಶಿವಕುಮಾರ್ ಅವರು ಕೂಡ ಮನವೊಲಿಸುವ ಯತ್ನವನ್ನು ಮಾಡಿದ್ದಾರೆ. ಆದರೆ ಯಾವುದೇ ಸ್ಪಷ್ಟವಾದ ಭರವಸೆ ಸಿಗದೇ ಇರುವ ಕಾರಣ ಕೃಷ್ಣ ಬೈರೇಗೌಡರು ಇದೀಗ ಬೆಂಗಳೂರಿಗೆ ವಾಪಸ್ಸಾಗಿರುವಂಥದ್ದು. ತಮಗೆ ಏನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ಅವರು ಬೇಸರಗೊಂಡಿರೋದು. ನನಗೆ ಕಂದಾಯ ಇಲಾಖೆಯೇ ಕೊಟ್ಟಿದ್ದರೆ ಆಗಿರೋದು, ನಾನು ಅದನ್ನೇ ಕೇಳಿದ್ದೆ, ಅದರಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ್ದೆ ಕಳೆದ 3 ವರ್ಷಗಳ ಕಾಲ. ನಾನು ಕಂದಾಯ ಇಲಾಖೆಯನ್ನೇ ಕೊಡಿ ಅಂತ ಕೇಳಿದ್ದೆ, ಆದರೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟಿದ್ದೀರಾ, ಕೊಟ್ಟ ಮೇಲೆ ಅದರಲ್ಲಿ BDA ಸೇರಿಸಿಲ್ಲ, BMRDA ಸೇರಿಸಿಲ್ಲ, ಅವೆರಡನ್ನು ಹೊರತುಪಡಿಸಿ ಕೊಡ್ತಾ ಇದ್ದೀರಾ. ಅವೆರಡನ್ನು ಹೊರತುಪಡಿಸಿ ಕೊಟ್ಟರೆ ಸೂಕ್ತ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗತ್ತೆ. ಹೀಗಾಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕು ಅಂದರೆ ಆ ಎರಡನ್ನೂ ಕೂಡ ನನ್ನ ಖಾತೆಗೇ ಸೇರಿಸಿ, ಅವನ್ನು ಹೊರತುಪಡಿಸಿ ಅಲ್ಲ, ಅವುಗಳ ಸಹಿತವೇ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ ಅನ್ನೋದು ಕೃಷ್ಣ ಬೈರೇಗೌಡ ಅವರ ಬೇಡಿಕೆ. ಈ ಕಾರಣಕ್ಕಾಗಿಯೇ ಅವರು ದೆಹಲಿಗೆ ಹೋಗಿದ್ದರು. ಅಲ್ಲಿ ಹೈಕಮಾಂಡ್ ನಾಯಕರ ಭೇಟಿಯನ್ನು ಮಾಡಿದರು. ರಾಹುಲ್ ಗಾಂಧಿ ಅವರಿಗೂ ಕೂಡ ತಮ್ಮ ಅಸಮಾಧಾನವನ್ನು, ತಮ್ಮ ಬೇಸರವನ್ನು ಅವರು ವ್ಯಕ್ತಪಡಿಸಿದ್ದಾರೆ, ತಿಳಿಸಿದ್ದಾರೆ. ಹಾಗೆ BDA ಮತ್ತು BMRDAಯನ್ನು ಸೇರಿಸಿಯೇ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಯಾಕೆ ತಾವು ಬೇಡಿಕೆಯನ್ನು ಇಡ್ತಿದ್ದೀವಿ ಅನ್ನೋದನ್ನು ಮನದಟ್ಟು ಮಾಡಿಕೊಡುವ ಕೆಲಸವನ್ನೂ ಮಾಡಿದ್ದಾರೆ. ಆದರೆ ಯಾವುದೂ ಉಪಯೋಗ ಆಗಿಲ್ಲ. ಹೀಗಾಗಿ ಬೇಸರದಿಂದ ವಾಪಸ್ ಬಂದಿರುವಂಥದ್ದು. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕೃಷ್ಣ ಬೈರೇಗೌಡರು ದೆಹಲಿಗೆ BDA BMRDA ಸಹಿತ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೇಳೋದಕ್ಕೆ ಅಂತ ಹೋದರು. ಆದರೆ ಅವರಿಗೆ ಯಾವುದೇ ಸ್ಪಷ್ಟ ಭರವಸೆ ಸಿಕ್ಕಿಲ್ಲ, ವಾಪಸ್ಸಾಗಿದ್ದಾರೆ. ಅವರ ಮುಂದಿನ ನಡೆ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇನ್ನೂ ಕೂಡ ಕಗ್ಗಂಟಾಗೆ ಉಳಿದಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಕಳೆದ ಹಲವು ದಿನಗಳಿಂದಲೂ ಕೂಡ ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದಂಥ ಸಚಿವ ಕೃಷ್ಣ ಬೈರೇಗೌಡ ಅವರು ಯಾವುದೇ ಸ್ಪಷ್ಟ ಭರವಸೆ ಹೈಕಮಾಂಡ್ ನಾಯಕರಿಂದ ಸಿಗದ ಕಾರಣಕ್ಕಾಗಿ ವಾಪಸ್ಸಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಹಜವೂ ಕೂಡ BDA ಮತ್ತು BMRDA ಎರಡನ್ನ ಪ್ರತ್ಯೇಕಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಹಂಚಿಕೆಗೆ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದಂಥ ಕೃಷ್ಣ ಬೈರೇಗೌಡ ಅವರು ನೇರವಾಗಿ ಹೈಕಮಾಂಡ್ ನಾಯಕರ ಭೇಟಿಗಾಗಿ ದೆಹಲಿಗೆ ತೆರಳಿದರು. ಒಂದು ಹಂತದಲ್ಲಿ AICC ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಅವ್ರ ಮುಂದೆ ತಮ್ಮ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೂ ಕೂಡ ಖಾತೆ ಕಗ್ಗಂಟು ವಿಚಾರವನ್ನು ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಅವರ ತಂಡದಿಂದ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಖುದ್ದು CM DK ಶಿವಕುಮಾರ್ ಅವರು ಕರ್ನಾಟಕ ಭವನದಲ್ಲಿ ಕರೆಸ್ಕೊಂಡು ಅವರನ್ನು ಮನವೊಲಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಿದೆ. ಆದರೆ ಹೈಕಮಾಂಡ್ ನಾಯಕರಿಂದ ಇದುವರೆಗೂ ಕೂಡ ಯಾವುದೇ ರೀತಿಯ ಸ್ಪಷ್ಟ ಭರವಸೆ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಹಾಗಾಗಿ ಬೇಸರದಲ್ಲಿ ಅವರು ತಡರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇನ್ನು ಕಗ್ಗಂಟಾಗಿ ಕೂಡ ಈಗ ಮುಂದುವರಿದಿದೆ. ಸದ್ಯಕ್ಕೆ ಹೈಕಮಾಂಡ್ ನಾಯಕರು ಈಗ ಹಂಚಿಕೆ ಆಗಿರುವಂಥ ಖಾತೆಯಲ್ಲಿ ಮುಂದುವರಿಯಿರಿ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡ್ತಾರೋ ಅಥವಾ DK ಶಿವಕುಮಾರ್ ಅವರಿಗೆ ಒಂದು ಅರ್ಥದಲ್ಲಿ ಅದನ್ನು ಬಿಟ್ಕೊಡಿ ಅಂತ ಹೇಳ್ತಾರೋ ಅನ್ನುವಂಥ ಸಾಕಷ್ಟು ಗೊಂದಲ ಇದೆ. ಸದ್ಯದಲ್ಲಿ DK ಶಿವಕುಮಾರ್ ಹೇಳ್ತಾ ಇರುವಂಥದ್ದು, ಈ ಹಿಂದೆ SM ಕೃಷ್ಣ ಆಗಿರ್ಬೋದು, ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯಲ್ಲಿ BDA ಮತ್ತು BMRDA ಎಲ್ಲವನ್ನು ಕೂಡ ತಮ್ಮ ಬಳಿ ಉಳಿಸ್ಕೊಂಡಿದ್ರು. ಅದೇ ರೀತಿ ಕೂಡ ನಾನು ಉಳಿಸ್ಕೊಂಡಿದ್ದೀನಿ ಅನ್ನುವಂಥ ಮಾತನ್ನು CM DK ಶಿವಕುಮಾರ್ ಅವರು ತಮ್ಮ ವಾದವನ್ನು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಅದೇನೇ ಆದ್ರೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಕೃಷ್ಣ ಬೈರೇಗೌಡರು ತಮ್ಮ ಅಸಮಾಧಾನವನ್ನು ಇನ್ನೂ ಕಡಿಮೆ ಆಗಿಲ್ಲ, ಅವರು ಆಕ್ರೋಶದಲ್ಲೇ ಇದ್ದಾರೆ. ಹಾಗಾಗಿ ಸದ್ಯದಕ್ಕೆ ಈಗ ಅವರು ಯಾವ ರೀತಿ ಖಾತೆಯಿಂದ ಜವಾಬ್ದಾರಿ ವಹಿಸ್ಕೊಳ್ತಾರೋ ಅಥವಾ ಇನ್ನೂ ಇಲ್ವೋ ಅನ್ನುವಂಥ ಸಾಕಷ್ಟು ಗೊಂದಲ ಕೂಡ ನಿರ್ಮಾಣ ಆಗಿದೆ. ಸದ್ಯದ ಮಾಹಿತಿ ಪ್ರಕಾರ ಯಾವುದೇ ರೀತಿಯಲ್ಲಿ ಕೂಡ ಖಾತೆಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಕ್ಕೆ ಕೃಷ್ಣ ಬೈರೇಗೌಡರು ಹಿಂದೇಟಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ನವೀನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.